ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಅಂತಲೇ ಅನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದ್ರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರುವಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಇನ್ನು ಬಹಳ ವಿಶೇಷವಾಗಿ ಕಾಣಿಸ್ತಾರೆ ವೇದಿಕೆಯಲ್ಲಿ ಒಬ್ರು. ನಾನು ಕೇಳಿದೆ ಇವ್ರು ಯಾರು ಅಂತ, ಯಾಕೋ ಡಿಫ್ರೆಂಟ್ ಅಟೈರ್ ಅಂತ. ಅವ್ರು ಹೇಳಿದ್ರು ಅವ್ರ ಹೆಸರು ಧನು ದೇವಯ್ಯ ಅಂತ. ಅವರು ಮಡಿಕೇರಿಯ ಜನಪದ ಗಾಯಕರು ಅಂತ ಹೇಳಿದ್ರು. ಮಡಿಕೇರಿ ಶೂಟಿಂಗ್ ಬಗ್ಗೆ ನಾವೇನು ಇವತ್ತು ಮಾತಾಡ್ತಾ ಇದ್ವಿ, ಅದು ಕಂಪ್ಲೀಟ್ ಆಗಿ ನಮ್ಗೆ ತುಂಬಾ ಸಹಕಾರ ನೀಡಿರುವಂತವ್ರು. ಮತ್ತು ಇದು ಡೋಲ್ ನುಡ್ಸೋರು ಅಂತ ಏನು ಒಂದು ಕತೆ ಅದ್ರ ಸುತ್ತುತ್ತೆ ಅಂತ ಕೂಡ ಹೇಳಿದ, ಅದಕ್ಕೂ ಬಹಳ ಸಹಕರಿಸಿರುವಂತವ್ರು. ಸೊ ಧನು ದೇವಯ್ಯ ಸರ್, ದಯಮಾಡಿ ತಿಳಿಸಿ. ಮಾತಾಡ್ಲಿಕ್ಕೆ ಏನಿಲ್ಲ ನಂದು. ಅವ್ರು ಬಂದ್ರು, ನಮ್ಮ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ನನಗೆ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರು. ನನ್ನಿಂದ ಏನಾಗುತ್ತೆ ಅವ್ರಿಗೆ ಮಾಡಿಕೊಟ್ಟೆ. ಈಗ ಇಲ್ಲಿಗೆ ಬಂದು ತಲುಪಿದೆ. ಇನ್ನು ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಾದ್ರೂ ಆಗಲಿ, ಒಟ್ಟಿನ ಫ್ರೆಂಡ್ಸ್ ತಮ್ಮಂದ್ರು. ಥ್ಯಾಂಕ್ ಯು. ಅಂತ ಏನಿಲ್ಲ ಸರ್, ಒಂದು ಅಳಿಲು ಸೇವೆ ಅಷ್ಟೇ. ಸರ್ ಅಡಿಷನ್ ನನ್ನ ಮನೇಲಿ ಮಾಡಿದ್ದು ಸರ್. ಅದು ನಾನು ಹೇಳ್ಬೇಕು. ಈಗ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕಲ್ಲ. ಅದೇ ಸರ್, ಅವ್ರಿಗೆ ಏನೇನು ಅನುಕೂಲ ಬೇಕಾದ್ರೆ ಮಾಡ್ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆಗೋದು. ಸ್ಪೆಷಾಲಿಟಿ ಏನಂತ ಹೇಳಿ ಸರ್, ನಾನು ಆಡಿಷನ್ ಮಾಡಿ ಐ ಕ್ಯಾನ್ ಟೆಲ್ ಅಬೌಟ್ ದಟ್ ಮೋರ್ ಸರ್. ನಾನು ಒಂದು ನಿಮಿಷ ಅಣ್ಣ, ಇವತ್ತಿನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಓಂಕಾರ ಹಾಕಿದೆ ದೇವಯ್ಯಣ್ಣ. ಈ ಸಿನಿಮಾ ಮಾಡಕ್ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ. ಅಂದ್ರೆ ಅದ್ರದ್ದು ಟ್ರೈಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ತೋರ್ಸಿದ್ಮೇಲೆ ನಮ್ಮ ಸತ್ಯ ಸರ್ ಇವರೆಲ್ಲ ಮುಂದೆ ಬಂದು ನಮ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಮುಂದೆ ಬಂದಿದ್ದು. ಅದನ್ನ ಶೂಟ್ ಮಾಡುವಾಗ ಎಲ್ಲಾ ರೀತಿ ಸಹಕಾರ ಮಾಡಿದ್ದು ದೇವಯ್ಯಣ್ಣ. ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿ ಇದೀವಿ ನಾವು. ನಮಗೆ AS22 ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದಾರಲ್ವ, ಅದಕ್ಕೂ ದೇವಯ್ಯಣ್ಣನ ಮೂಲಕನೇ ಕಾರಣ. ಅವ್ರು ಕರ್ಕೊಂಡು ಬಂದು ಅವ್ರಿಗೆ ಸಿನಿಮಾ ತೋರಿಸಿದ್ರು. ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ತುಂಬಾ ಭರವಸೆ ಬಂತು. AS22 ಪ್ರೊಡಕ್ಷನ್ ಪವಿಂದ್ರ ಮುತ್ತಪ್ಪಣ್ಣಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು. ಸೊ ದೇವಯ್ಯಣ್ಣ ಇಲ್ಲದೆ ಇದ್ರೆ ಐ ಥಿಂಕ್ ಶುರುನೂ ಆಗ್ತಿರ್ಲಿಲ್ಲ, ಮುಕ್ತಾಯನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸಿಂಪಲ್ ಆಗಿ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಜೊತೆ ನಿಂತಿದ್ದಾರೆ. ನಾನು ಹೇಳಿದ್ದನ್ನು ನಾನು ಮಾಡಿದ್ದನ್ನು ಹೇಳ್ಕೊಳ್ಳ. ಅದು ಯಾವ ಸರ್, ಈಗ ಅದೇ ಡೋಲು ನಾನೇ ತರಿಸಿದ್ದು. ನನ್ನ ಫ್ರೆಂಡೇ ಮಾಡಿದ ಡೋಲ್ ಅದು. ಇನ್ಸ್ಟ್ರೂಮೆಂಟ್ಸ್ ಅದು ಸ್ಪೆಷಲಿ. ಅಂಡ್ ಏನು ಹೇಳೋಕ್ಕಾಗುತ್ತೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸರ್, ನನ್ನ ಬಗ್ಗೆ ಒಂದು ಹೇಳ್ಬಿಡ್ಲ. ನಾನು 1981 or 82 ಅಂಬರೀಷ್ ಜೊತೆ ಒಂದು ಫಿಲಿಮಲ್ಲಿ ಸೆಂಟ್ ಪಾರ್ಟ್ ಮಾಡಿದೆ. ಅಲ್ಲಿಂದ ಕೃಷ್ಣಾನಿ ಲೇಟಾಗಿ ಬರೋ ಅಂತ ಹೇಳೋ ರಮೇಶ್ ಅರವಿಂದ್ ಅಂಡ್ ನಿಧಿ ಸುಬ್ಬಯ್ಯ, ನೀತು ಆ್ಯಂಡ್ ಮೋಹನ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ಸರ್. ತುಂಬ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬ ಒಂದು ಗುರಿ ಇತ್ತು. ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತೇಳಿ. ಚಾನ್ಸ್ ಸಿಗಲಿಲ್ಲ. ಆ್ಯಂಡ್ AT ರಘು ಇಸ್ ಮೈ ಚಿಕ್ಕಪ್ಪ, ಕಸನ್ ಚಿಕ್ಕಪ್ಪ. ಎಸ್, AT ರಘು ನನ್ನ ತಂದೆ ಕಸನ್ ಅದು. ಇಲ್ಲಿ ನಡೆದಿರುವಂಥ ಗಣ್ಯರೇ, ಮಾಧ್ಯಮ ಮಿತ್ರರೇ, ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧನು ಅವರು. ನಾನು ಅಣ್ಣ ಅಂತ ಕರಿತೀನಿ. ನಾನು ಬೇಸಿಕಲಿ ಫ್ರಮ್ ಕೂರ್ಗ್, ಪವಿಂದ್ರ ಮುತ್ತಪ್ಪ ಕೂಪದಿರ ಅಂತ. ನನ್ನ ಹೆಸರಿಗೂ ಇದಕ್ಕೂ ಟೈಟ್ಲಿಗೆ ಇದಿಲ್ಲ. ಇವರು ಹೇಳ್ತಾ ಇದ್ರು, ನಾನೊಂದು ಮೂವಿ ಮಾಡಿದ್ದೀನಿ, ಒಂದು ರೋಲ್ ಮಾಡಿದ್ದೀನಿ, ಒಂದು ಚೆನ್ನಾಗಿರೋ ಟೀಮ್ ಇದೆ, ಮೀಟ್ ಮಾಡೋಣ ಅಂತ. ಮುತ್ತ ಅಂದಾಗ ನನಗೆ ಏನಪ್ಪ ಇದು, ನನಗೇನು ಗೊತ್ತಾಗಲಿಲ್ಲ. ಒಂದು 2-3 ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ. ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ, ಆಮೇಲೆ ನಮ್ಮ ಶೌರ್ಯ,
ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದರು, ಪ್ರಸನ್ನ ಅವರು, ಸಾಹೇಬರು, ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ದರು. ಹೋಗಿ ಜಸ್ಟ್ ಒಂದು ನೋಡಿ, ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ದು ನಾನು. ಮೂವಿ ನೋಡಬೇಕು ಅಂದೆ. ದೇ ಶೋಡ್ ಮೈ ಮೂವಿ. ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಂಡ್. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಸ್ಟನ್ ಆಗೋಯ್ತು ನನಗೆ. ಏನು ಹೊಸೊಬ್ರು, ನಿಜವಾಗ್ಲೂ ನೀವು ಹೊಸೊಬ್ರ ಈ ಥರ ಮಾಡಿದ್ದೀರಲ್ಲ ಅಂತ. ಸೊ ನನಗೆ ಅದು ಆವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ ಎಲ್ಟು ಮುತ್ತಾನೇ ಇತ್ತು. ಸೊ ಬಟ್ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ಬರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರಿಗೆ ಗೊತ್ತೊಬ್ಬರು ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ. ಅವ್ರ ಮೂವಿಗೆ ಅವ್ರು ಕ್ರಿಟಿಕ್ಕು, ಭದ್ರಾವತಿ ಕುಮಾರ್ ಅಂತ. ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ. ಸೊ ಈಸ್ ಮೈ ಕ್ಲೋಸ್ ಫ್ರೆಂಡ್, ತುಂಬ ಆತ್ಮೀಯರು. ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಹೋಗಪ್ಪ ನಿನಗೇನು ಬೇರೆ ಕೆಲಸ ಇಲ್ಲ ಯಾಕೆ ಅಂತ. ಸರ್ ಬನ್ನಿ, ನಾನು ಚೆನ್ನಾಗಿದೆ ಒಂದ್ಸತಿ ನೋಡಬೇಕು ಅಂದರು. ಬಂದು ನೋಡ್ದು. ನೈಟ್ ಆಲ್ರೆಡಿ 10-10:30 ಆಗೋಗಿತ್ತು. 12 ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ನಾಗರಬಾವಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಏನು ಮಾತಾಡ್ತಾ ಇಲ್ಲ ಮನುಷ್ಯ. ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತಲುಪಿದ್ರೆ ಸೂಪರಾಗಿ ಮಾಡಿದ್ದಾರೆ ಸರ್ ಇವರು. ಅವ್ರ ಬಾಯಲ್ಲಿ ಸೂಪರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಅದೊಂಥರ ಎಕ್ನಾಲೇಜ್ಮೆಂಟ್ ಸಿಕ್ತಂಗಾಯಿತು. ಬಟ್ ನಾನು ಆ ಮೂವಿಗೆ ಹೆಂಗೆ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ. ನಾನು ಸತ್ಯ ಸರ್ ಯಾವುದೋ ಒಂದು ಬಿಸ್ನೆಸ್ದು ರಿಲೇಟೆಡ್ ಒಂದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ನಾನು ಹೇಳಿದೆ, ಕೆಲಸ ಎಲ್ಲ ಆಮೇಲೆ ಇರಲಿ ಸರ್, ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಹೆಂಗೆ ತೊಗೊಳ್ತೀರಾ, ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ. ದೆನ್ ಎವ್ರಿಥಿಂಗ್ ಈಸ್ ಜಸ್ಟ್ ವರ್ಕ್ಡ್ ಔಟ್. ಲಾಸ್ಟ್ ಮೂಮೆಂಟ್ಗೆ ಆನ್ ಬೋರ್ಡ್ ಆಗಿದ್ದೀನಿ. ದಿಸ್ ಈಸ್ ಸೀರಿಯಸ್ಲಿ ಅಮೇಝಿಂಗ್ ಟೀಮ್, ಹೈ ಇಂಟೆಲೆಕ್ಚುಯಲ್. ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ಸನ್ನು ಮಾಡ್ಬೋದು ಅನಿಸುತ್ತೆ, ಡಿಜಿಟಲು, ಟೆಕ್ನಾಲಜಿ, ಎವ್ರಿಥಿಂಗ್. ಸೊ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್. ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಧರಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಈ ಎಲ್ಟು ಮುತ್ತ ಟೀಮ್ಗೆ, ಆ ಮೂವಿಗೆ, ನಮ್ಮ ಕನ್ನಡ ಚಿತ್ರ ಫೀಲ್ಡ್ಗೆ, ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಈಶ್ವರ ಗುತ್ತಪ್ಪ, ಕಾವೇರಮ್ಮೆ, ಗುರುಕಾರಣ ಬೇಡ್ಕೊಂಡು ನಮಗೆ ಆಶೀರ್ವದಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ.